ಸೊ ಇವಾಗ ನಾನು ಒಬ್ಬನೇ ಇದ್ದೀನಲ್ಲ, ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಅಲ್ಲೋಗಿ ಟ್ರೈಪೋಡ್ ಇಡ್ತೀನಿ. ಇವಾಗ ಒಂದು ಹೋಗೋದೊಂದು ಮಾಡೋಣ ಬ್ಯಾಕ್ ಸೈಡಿಂದ. ರೆಕಾರ್ಡ್ ಆಗಿಲ್ವಾ? ಈ ಸ್ನೋ ಕೆಳಗಡೆ ಬ್ಲ್ಯಾಕ್ ಐಸ್ ಐತೆ, ಅದೇ ಭಯ ನನಗೆ. ಸ್ನೋನಲ್ಲಿ ಬಚಾವಾಗ್ಬೋದು, ಬ್ಲ್ಯಾಕ್ ಐಸ್ನಲ್ಲಿ ಬಚಾವಾಗಲ್ಲ. ನಂದು ಹೆಸರುಘಟ್ಟ. ಹಾಂ ಮ್ಯಾಮ್. ಇವತ್ತು 10ನೇ ದಿನ. ಹಾಂ ಸರ್. ಹಾಂ, ಕರ್ನಾಟಕ. ನಿಮ್ಮದು? ನಂದು ಬೆಂಗಳೂರೇ. ಬೆಂಗಳೂರಲ್ಲಿ ನಂದು ಹೆಸರುಘಟ್ಟ. ಓಕೆ, ಗ್ರೂಪು ಥ್ರೂ ಔಟ್ ಇಂಡಿಯಾದಿಂದ ಬಂದಿದ್ದಾರೆ ಎಲ್ಲ ಕಡೆಯಿಂದ. ಒಂದು ನಿಮ್ಮದು ಸಪ್ರೇಟಾ? ಹಾಂ ಹಾಂ ಹಾಂ, ಓಕೆ ಸರ್. ಹಾಂ, ಇವಾಗ ಯಾವ ಕಡೆ ಹೋಗ್ತಿದ್ದೀರಾ? ಚಿಚ್ಚಮ್ ಬ್ರಿಡ್ಜಾ? ನಾನು ಆ ಕಡೆ ಹೋಗ್ತಿದ್ದೀನಿ. ಮುಂದೆ ಜಾಸ್ತಿ ಸ್ನೋ ಇರುತ್ತೆ ಅಂದರು, ಲೈಟಾಗಿ ಚೈನ್ ಹಾಕಿದ್ದೀನಿ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಸ್ವಲ್ಪ ಫೋಟೋ ತೊಗೊಂಡು ಹೋಗ್ಬಿಡ್ತೀನಿ. ಹಾಂ ಮ್ಯಾಮ್. ಇವತ್ತು 10ನೇ ದಿನ. ಹಾಂ, ಪ್ರಯಾಗ್ರಾಜ್ ಹೋಗಿ ಬಂದೆ ನಾನು. ಹಾಂ, ಕುಂಭಮೇಳ ಮುಗಿಸ್ಕೊಂಬಂದೆ. ಥ್ಯಾಂಕ್ ಯು ಸರ್. ಹಾಯ್, ಬೆಂಗಳೂರಿಂದ. ನೀವು? ಹಾಂ, ಹೆಸರುಘಟ್ಟ. ಹಾಂ, ಒಬ್ಬನೇ. ಹಾಂ, ಇಲ್ಲ, ಒಬ್ಬನೇ ಬಂದಿದ್ದೀನಿ. ನೀವು? ಅದೇ ಇದು ಟಿ ಟಿನಾ ಅಥವಾ ಜೀಪ್? ಇಲ್ಲಿ ಹಿಮಾಚಲಿಂದ ಇದು ಮಾಡ್ಕೊಂಬಂದ್ರಾ ಟಿ ಟಿ? ಹಾಂ, ಓಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಸೊ ಆನ್ ದ ವೇ ಚಿಚ್ಚಮ್ ಹೋಗಬೇಕಾದ್ರೆ ಇಲ್ಲೊಂದು ಬ್ರಿಡ್ಜ್ ಸಿಕ್ತು. ಚಿಚ್ಚಮ್ ಬ್ರಿಡ್ಜ್ ಅಲ್ಲ ಇದು, ಇಲ್ಲಿಂದ ಇನ್ನೂ 1 ಗಂಟೆ ಹೋಗಬೇಕು. ಸೊ ನೋಡಿ, ಫುಲ್ಲು ಸ್ನೋ. ಅಯ್ಯೋ, ಇಲ್ಲೋಡಿ, ಅಲ್ಲೋಡಿ, ಇನ್ನೂ ಫ್ರೆಶ್ಶು ಸ್ನೋ. 1 ಅವರ್ ಆಗಿಲ್ಲ ಇನ್ನೂ ಬಿದ್ದು. ಬೆಳಗ್ಗೆ ಜಸ್ಟು 1 ಅವರು 1-1.5 ಗಂಟೆ ಸ್ನೋ ಬಿದ್ದಿರೋದು ಅಷ್ಟೇ. ಅಷ್ಟಕ್ಕೇ ಈ ರೇಂಜಿಗೆ ಕವರ್ ಆಗಿದೆ. ಇನ್ನು ಡೇ ಪೂರ್ತಿ ಏನಾದರೂ ಬಿದ್ದುಬಿಟ್ರೆ ಮುಗೀತು ಕತೆ. ಗಾಡಿ ಎಲ್ಲ ನಾವು ಓಡಾಡೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ. ನಾನು ಇಲ್ಲೇ ಲಾಕ್ಡೌನ್ ಮಾಡ್ಕೊಂಡು ಇಲ್ಲೇ ಇರಬೇಕಾಗುತ್ತೆ, ಸೆಲ್ಫ್ ಲಾಕ್ಡೌನ್. ನಾ 2 ಕಾಲನ್ನು ಅಗ್ಲಿಸ್ಕೊಂಡು ಓಡಿಸ್ತಾ ಇದ್ದೀನಿ. ಅವ್ರಿಗೊಂಥರ ಖುಷಿ, ಬೈಕಲ್ಲಿ ಬರ್ತಾವ್ರೆ ಅಂತ. ಒಂದು ವಿಡಿಯೋ ಆದರೂ ಮಾಡ್ಕೊಬೇಕು, ಹೆಂಗೆ ಮಾಡಲಿ ಅಂತ ಗೊತ್ತಾಯ್ತಾ ಇಲ್ಲ. ಒಂದು ಕೆಲಸ ಮಾಡ್ತೀನಿ, ಅಲ್ಲೋಗಿ ಇದಿಡ್ತೀನಿ, ಟ್ರೈಪೋಡ್ ಇಡ್ತೀನಿ. ಸೊ ಇವಾಗ ನಾನು ಒಬ್ಬನೇ ಇದ್ದೀನಲ್ಲ, ಅದಕ್ಕೆ ಇವಾಗ ಏನು ಮಾಡ್ತೀನಿ ಅಂದರೆ ಅಲ್ಲೋಗಿ ಟ್ರೈಪೋಡ್ ಇಡ್ತೀನಿ. ಸಾಕಲ್ಲ ಅಲ್ಲಿವರೆಗೂ? ಸಾಕು. ಗೊತ್ತಿಲ್ಲ ಹೆಂಗೆ ಬರುತ್ತೆ, ನೋಡೋಣ. ವಿಡಿಯೋ ಬಂದರೆ ಸಾಕು ನನಗೆ. ಓಕೆ,
ಓಕೆ, ಇವಾಗ ನಿಲ್ಲಿಸ್ತೀನಿ. ಇವಾಗ ಒಂದು ಹೋಗೋದೊಂದು ಮಾಡೋಣ ಬ್ಯಾಕ್ ಸೈಡಿಂದ. ರೆಕಾರ್ಡ್ ಆಗಿಲ್ವಾ? ನಾನು ರೈಟಲ್ಲೇ ಇರ್ತೀನಿ ಗುರು. ಗಾಡಿ ಹಾಕಬೇಕು, ಸುಮ್ಮನೆ ಜಾರ್ಗಿರ್ ಬಿದ್ದರೆ ಆಮೇಲೆ, ಅದಕ್ಕೆ ರೈಟಲ್ಲೇ ಓಡಿಸ್ತಾ ಇದ್ದೀನಿ. ವಾ, ಸ್ವಲ್ಪ ಕ್ಲಿಯರ್ ಆಯ್ತು ಇಲ್ಲಿ. ಅಯ್ಯೋ, ಅಲ್ಲೂ ಐತೆ ಇನ್ನು. ಏನಾಯಿತು? ಇನ್ನು 1/4 ಗಂಟೆ ಓಡಿಸ್ಬಿಟ್ರೆ ಚಿಚ್ಚಂಬ್ರಿ ಸಿಕ್ಬಿಡುತ್ತೆ. ಅದಾದಮೇಲೆ ಕೆಳಗಿಳಿಯೋದೆ. ರೇಟಿಗೆ ಹೇಳ್ಕೊಂಬಿಡೋಣ, ಸ್ವಲ್ಪ ಜೋರಾಗಿ ಹೊಡಿಯೋಣ. ರೇಟಿಗೆ ಹೇಳ್ಕೊಂಡು ಕಾಲನ್ನ ಕೆಳಗಿಟ್ರೂ ಪ್ರಾಬ್ಲಮ್ಮೇ, ಇಟ್ಕೊಳ್ಳಿಲ್ಲ ಅಂದರೂ ಒಂಥರ ಪ್ರಾಬ್ಲಮ್ಮೇ. ಕಾಲು ಕೆಳಗಿಟ್ರೆ ಶೂ ಜಾರುತ್ತೆ, ಕೆಳಗೆ ಬಿಟ್ಕೊಳ್ಳಿಲ್ಲ ಅಂದರೆ ಟೈರ್ ಏನಾದರೂ ಸ್ವಲ್ಪ ಸ್ಲಿಪ್ ಆಗೋ ಟೈಮಲ್ಲಿ ಸಡನ್ನಾಗೆ ಇಟ್ಕೊಳ್ಳೋಕ್ಕಾಗಲ್ಲ ಗಾಡಿನ. ಸೊ ಅದು ಪ್ರಾಬ್ಲಮ್ಮು. ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಿಲ್ಲಿ. ಉಯ್ ನೋಡಿ, ಇಲ್ಲೆಲ್ಲ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿಸ್ಬಿಟ್ಟವ್ರೆ ಟೈರ್ಗಳು. ಕಾಣಿಸ್ತಾಯಿತ್ತು ನೀಟಾಗಿ, ಅದು ಕ್ರಾಸ್ ಆಗಿರೋದು ಟೈರ್ಗಳು ಜಾರಿರೋದು ಕಾಣಿಸ್ತಾಯಿತ್ತು ಇಲ್ಲಿ. ಓ ಇಲ್ಲಿ ಐಸ್ ಆಗ್ತಾಯಿದೆ. ಓ ಇಲ್ಲಿ ಹೆಂಗೆ ಗುರು ಇವಾಗ? ಪರವಾಗಿಲ್ಲ, ಎಕ್ಸ್ಪೀರಿಯೆನ್ಸ್ ಆಯಿತು ನನಗೂ. ಈ ಸ್ನೋ ಕೆಳಗಡೆ ಬ್ಲ್ಯಾಕ್ ಐಸ್ ಐತೆ, ಅದೇ ಭಯ ನನಗೆ. ಸ್ನೋನಲ್ಲಿ ಬಚಾವಾಗ್ಬೋದು, ಬ್ಲ್ಯಾಕ್ ಐಸ್ನಲ್ಲಿ ಬಚಾವಾಗಕ್ಕಾಗಲ್ಲ.